ಚಿಂತಾಮಣಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಳೆದ ಒಂದು ವಾರದಿಂದ ಚಿಂತಾಮಣಿ ನಗರದ ಜನನಿಬಿಡ ರಸ್ತೆಯ ಮಾರುತಿ ಸರ್ಕಲ್ನಲ್ಲಿ ಮ್ಯಾನ್ವಾಲ್ ತುಂಬಿ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಸಾರ್ವಜನಿಕರು ವಾಸನೆಯಿಂದ ಪರದಾಡುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ಜನನಿಬಿಡ ನಗರದ ಮಾರುತಿ ವೃತ್ತದಲ್ಲಿ ಕಳೆದ ಒಂದು ವಾರದಿಂದ ಮ್ಯಾನ್ವಾಲ್ ತುಂಬಿ ರಸ್ತೆಯಲ್ಲಿ ತ್ಯಾಜ್ಯ ಹರಿಯುತ್ತಿದ್ದರೂ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮ್ಯಾನ್ವಾಲನ್ನು ದುರಸ್ತಿಪಡಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ವೃತ್ತ ಮಾರುತಿ ವೃತ್ತವಾಗಿದ್ದು, ಸಿವಿಲ್ ಬಸ್ ನಿಲ್ದಾಣ, ಬ್ಯಾಂಕ್, ಶಾಲಾ ಕಾಲೇಜು, ಪಾಲಿಟೆಕ್ನಿಕ್, ಝಾನ್ಸಿ ಕ್ರೀಡಾಂಗಣ, ಸರ್ಕಾರಿ ಕಚೇರಿಗಳು, ನ್ಯಾಯಾಲಯ ಸೇರಿ 10 ಹಲವು ಸಾರ್ವಜನಿಕ ಕಚೇರಿಗಳಿಗೆ ಸಂಪರ್ಕ ಕಲ್ಪಿಸುವ ವೃತ್ತ ಇದಾಗಿದ್ದು, ಮ್ಯಾನ್ವಾಲ್ ತುಂಬಿ ತ್ಯಾಜ್ಯ ರಸ್ತೆಯಲ್ಲಿ ಹರಿಯುವುದು ಸಾಮಾನ್ಯ ವಿಚಾರವೇ ಆಗಿ ಮುಂದುವರಿಯುತ್ತಿದೆ. ಈ ಗಬ್ಬುನಾಥಕ್ಕೆ ಈ ಭಾಗದ ಹಾಗೂ ಇಲ್ಲಿ ಓಡಾಡುವ ಜನತೆ ಬೆಚ್ಚಿ ಬೀಳುವಂತಾಗಿದೆ ಎಂಬ ದೂರು ವ್ಯಾಪಕವಾಗಿ ಕೇಳಿಬರುತ್ತಿದೆ. ಸ್ಥಳೀಯವಾಗಿ ವಾಣಿಜ್ಯ ಮುಂಗಟ್ಟುಗಳನ್ನು ಹೊಂದಿರುವಂತಹ ವ್ಯಾಪಾರಿಗಳಿಗಂತೂ ಮೂಗಿಗೆ ಕರ್ಚಿಪ್ ಸುತ್ತಕೊಂಡು ವ್ಯವಹರಿಸಬೇಕಾದ ದುಸ್ಥಿತಿ ಉಂಟಾಗಿದ್ದರೂ ಯಾರೊಬ್ಬರೂ ಗಮನ ನೀಡುತ್ತಿಲ್ಲ ಎಂಬ ಆರೋಪ ಜನರಿಂದ ಕೇಳಿಬರುತ್ತಿದೆ. ಈಗಲಾದರೂ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಕೂಡಲೇ ಈ ಅವ್ಯವಸ್ಥೆಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಗಾಡಿ ನಮಸ್ಕಾರ. ಸುಮಾರು 2 ತಿಂಗಳಿಂದ ಈ ರೋಡ್ ಈಜುಡಿ ಬ್ಲಾಕ್ ಆಗಿ ಉಕ್ಕಿ ಹರಿತಾ ಇದೆ ನದಿ ಥರ. ಎಲ್ಲ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು, ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು ಎಲ್ಲ ಓಡಾಡೋ ಅಂಥ ಜಾಗ. ಒಳ್ಳೆ ಸರ್ಕಲ್ ಇದು. ಇಂಥ ಸರ್ಕಲಲ್ಲಿ ಮಕ್ಕಳು ಅಪ್ಪಿತಪ್ಪಿ ಏನಾದರೂ ಜಾರು ಬಿದ್ದರೆ ಎಷ್ಟು ದುರಸ್ಥಿತಿ ಆಗಿರ್ತದೆ ಅಂದರೆ, ಗಾಡಿಗಳು ಓಡಾಡ್ತಾ ಇರ್ತವೆ, ಜಾರು ಬಿದ್ದರೆ ಎಷ್ಟು ಅನಾಹುತ ಆಗುತ್ತೆ. ಜೊತೆಗೆ ಆ ವಾಸನೆಗೆ ಆ ಮೂಗು ಮುಚ್ಕೊಂಡು ಓಡಾಡ್ತಾ ಇರ್ತಾರೆ. ಏನಾದರೂ ಕಾಯಿಲೆಗಳು ಬಂದು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಮಕ್ಕಳು ಓಡಾಡೋ ಅಂಥ ಜಾಗಗಳಲ್ಲಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗ್ತದೆ. ಇಲ್ದಿರೋ ರೋಗಗಳು ಬಂದು ಎದುರಿಸಿದ್ರೆ ಯಾರು ಜವಾಬ್ದಾರಿ ಆಗಿರ್ತಾರೆ? ರಾಜಕಾರಣಿಗಳಿರ್ತಾರ, ಅಧಿಕಾರಿಗಳಿರ್ತಾರ, ಯಾರು ಜವಾಬ್ದಾರಿ? ತಾಯಿ ತಂದೆ ಮಕ್ಕಳು ಹೆಚ್ಚು ಕಡಿಮೆ ಆದರೆ ತಾಯಿ ತಂದೆ ಒದ್ದಾಡಬೇಕು, ತಾಯಿ ತಂದೆ ಹೆಚ್ಚು ಕಡಿಮೆ ಆದರೆ ಮಕ್ಕಳು ಒದ್ದಾಡಬೇಕು. ಅಂಥ ಸ್ಥಿತಿಯಲ್ಲಿ ಇವತ್ತು ಯಾವುದೇ ರೀತಿ ಯಾರು ತಪ್ಪು ಅಂತ ಅರ್ಥ ಆಗ್ತಾ ಇಲ್ಲ. ಜನರ ತಪ್ಪೋ ಇಲ್ಲ ಅಧಿಕಾರಿಗಳ ತಪ್ಪೋ ರಾಜಕಾರಣಿಗಳ ತಪ್ಪೋ ಯಾರ್ದಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಯಾರದೇ ತಪ್ಪಾಗಿರಲಿ, ದಯವಿಟ್ಟು ಇವತ್ತು ಇಂಥ ದುರಸ್ಥಿತಿಯಿಂದ ಸರಿಪಡಿಸೋವಂಥ ಕೆಲಸ ಮಾಡಿದ್ರೆ ತುಂಬ ಉತ್ತಮವಾಗಿರ್ತದೆ. ಎಲ್ಲರಿಗೂ ಸುಖವಾಗಿ ಓಡಾಡೋದಕ್ಕೆ ಅನುಕೂಲವಾಗಿರ್ತದೆ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಸರಿಪಡಿಸಬೇಕಂತ ಹೇಳ್ಬಿಟ್ಟು ನನ್ನ ಮನವಿ. ನಗರಸಭೆಯವರು ಏನೋ ಗಮನಕ್ಕೆ ತಂದಿದ್ದೀರಾ? ಎಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ. ಯಾಕೋ ಅದು ಯಾರು ತೊಂದರೆ ಅಂತ ಅರ್ಥ ಆಗ್ತಾ ಇಲ್ಲ. ನಗರಸಭೆಯವ್ರಿಗೂ ಅದು ಗಮನಕ್ಕೆ ತಂದಿದ್ದೀವಿ. ಎಲ್ಲರೂ ಒಬ್ಬರೇ ಅಲ್ಲ, ಎಲ್ಲರೂ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ವಿಡಿಯೋಗಳು ಮಾಡಿ ಹಾಕ್ತಾರೆ, ಫೋಟೋಗಳು ತೆಗೆದು ಹಾಕ್ತಾರೆ. ಅದು ಯಾವ ಸ್ಥಿತಿಯಲ್ಲಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಕನಿಷ್ಠ ಈ ಥರ ಪರಿಸ್ಥಿತಿ ಇದೆ, ಇಲ್ಲ ಏನೋ ಪೈಪ್ಗಳು ಒಡೆದೋಗಿದಾವೋ, ಇಲ್ಲ ನೀರು ಹೋಗಕ್ಕೆ ಅನುಕೂಲವಾಗಿ ಇಲ್ವೋ, ಯಾವುದೇ ಸ್ಥಿತಿ ಇರಲಿ, ಕನಿಷ್ಠ ನಗರಸಭೆಗೆ ದುಡ್ಡು ಇಲ್ವೋ, ಯಾವುದೇ ಸ್ಥಿತಿಯಲ್ಲೇ ಆಗಲಿ ಒಂದು ಜವಾಬ್ದಾರಿಯಾಗಿ ತಗೊಂಡು ಈ ಥರ ಪರಿಸ್ಥಿತಿ ಇದೆ, ದಯವಿಟ್ಟು ಒಂದು ಕೆಲವು ದಿವಸ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜನರು ಜವಾಬ್ದಾರಿಯಾಗಿ ಹೇಳೋ ಅಂಥ ಮಾತೂ ಇಲ್ಲ. ಅವ್ರ ಪಾಡ ಅವ್ರು ಇದ್ದಾರೋ ಇಲ್ಲ ಸರಿ ಮಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ. ಜನರಿಗಂತೂ
ಓಡಾಡೋಕ್ಕೆ ತುಂಬ ಅನಾನುಕೂಲವಾಗಿದೆ. ತುಂಬ ದುರಸ್ಥಿತಿ, ವಾಸನೆ ಇರೋಕ್ಕಾಗ್ತಾ ಇಲ್ಲ. ಎಲ್ಲ ಅಂಗಡಿಗಳವರು ಬಾಗ್ಲಾಗುವಂಥ ಸ್ಥಿತಿ ಬಂದಿದೆ. ಓಡಾಡೋ ಅಂಥವ್ರು ಈ ರೋಡ್ ಬಿಟ್ಟು ಮತ್ತೊಂದು ರೋಡ್ಗೆ ಹೋಗೋವಂಥ ಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಯಾವುದೇ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿ ಮಾಡಬೇಕು ಅಂತ ಮನವಿ. సార్ అలా పిల్లలతో ఎగురుతా ఉంది. ఎన్నాళ్ళ నుంచి ఉంది ఇది ఇట్లా? ఎన్నాళ్ళ నుంచి ఉంది? 12 నెలల నుంచి. ఏమైంది అది? ఏమంతా ఫుల్ ఇదైపోయింది, భర్తీ అయిపోయింది. పిల్లలకి స్కూల్ పిల్లలు చాలా బాధ అవుతుంది. వాళ్ళు వచ్చేకి ఎగిరేకి అంతా బట్టలంతా గలీజ్ అవుతుంది. మున్సిపల్ ఏమో యాక్షన్ తీసుకుంటారు, వస్తారు పోతారు సార్. వాళ్ళు వచ్చేది చూసుకొని పోయేది అంతే, వేరే పనేలే. తిరిగాక చాలా బాధ అయిపోయింది. ఫుల్ వాసన, చాలా దుర్వాసన. జనాలు బట్టి పట్టుకొని చెప్తా ఉన్నారు. ఏమని చెప్పాకైతే ఉన్నదో అది ఎవరు మాట్లాడాలి అది తెలుసు ఉన్నది. అదే బాగా చేస్తున్నాడు గడి.